ನಿಮ್ಮ ಫೋಟೋಗ್ರಫಿ ಜರ್ನಿಯಲ್ಲಿ ನೀವು ಯೂಸ್ ಮಾಡುವಂತಹ ಲೆನ್ಸ್ಗಳು ತುಂಬಾ ಮುಖ್ಯವಾದಂತಹ ರೋಲ್ನ ಪ್ಲೇ ಮಾಡುತ್ತೆ. ನಿಮ್ಮ ಕ್ಯಾಮೆರಾ ಸಿಸ್ಟಮ್ ಏನಿದೆ, ಕ್ಯಾಮೆರಾ ಬಾಡಿ ಏನಿದೆ, ಅದನ್ನ ನೀವು ಚೇಂಜ್ ಮಾಡ್ತಾ ಇರಬಹುದು, ಅಪ್ಗ್ರೇಡ್ ಮಾಡ್ತಾ ಇರಬಹುದು. ಹೊಸ ಕ್ಯಾಮೆರಾ ಬಂದಾಗ, ಹೊಸ ಫೀಚರ್ಸ್ ಆಡ್ ಆದಾಗ ನೀವು ಹೊಸ ಕ್ಯಾಮೆರಾನ ಪರ್ಚೇಸ್ ಮಾಡಬಹುದು. ಆದರೆ ನಿಮ್ಮ ಹತ್ರ ಇರುವಂತಹ ಲೆನ್ಸ್ ಏನಿರುತ್ತೆ, ಆ ಲೆನ್ಸ್ ಸಿಸ್ಟಮ್ ಏನಿರುತ್ತೆ, ಅದು ಯಾವಾಗಲೂ ನಿಮ್ಮ ಬಳಿ ಇರುತ್ತೆ. ಫೋಕಲ್ ಲೆಂತ್ ನ ಕನ್ಸಿಡರ್ ಮಾಡಿದ್ರೆ ಲೆನ್ಸ್ಗಳಲ್ಲಿ ಎರಡು ಮುಖ್ಯವಾದ ವಿಧಗಳಿದೆ. ಮೊದಲನೇದು ಬಂದು ಪ್ರೈಮ್ ಲೆನ್ಸ್ ಅಥವಾ ಫಿಕ್ಸ್ಡ್ ಫೋಕಲ್ ಲೆಂತ್ ಅಂತ ಹೇಳ್ತೇವೆ. ಎರಡನೇದು ಬಂದು ವೇರಿಯಬಲ್ ಫೋಕಲ್ ಲೆಂತ್ ಅಂತ ಹೇಳ್ತೇವೆ. ಪ್ರೈಮ್ ಲೆನ್ಸ್ ಅಂದ್ರೆ ಅದು ನಿಮಗೆ ಫಿಕ್ಸ್ಡ್ ಫೋಕಲ್ ಲೆಂತ್ ಬರುತ್ತೆ. ಇಲ್ಲಿ ಕಾಣಿಸ್ತಿರುವಂತಹದ್ದು ಮೀಡಿಯಂ ಝೂಮ್ ಲೆನ್ಸ್ ಅಂತ ಹೇಳ್ತೇವೆ. 20 ರಿಂದ 100ರವರೆಗೆ ಇರುವಂತಹ ಫೋಕಲ್ ಲೆಂತ್ ನ ಮೀಡಿಯಂ ಝೂಮ್ ಅಂತ ಹೇಳ್ತೇವೆ. ಈ ಲೆನ್ಸ್ ನ ನೋಡಬಹುದು ಮತ್ತು ಅದರ ಜೊತೆಗೆ ಕಂಪ್ಯಾರಿಸನ್ಗೆ ಈ ಲೆನ್ಸ್ ನ ಇಡ್ತೇನೆ. ಇದು ಮೀಡಿಯಂ ಝೂಮ್ ಕೆಳಗಡೆ ಇರುವಂತಹದ್ದು, ಮೇಲಿರುವಂತಹದ್ದು ಟೆಲಿಫೋಟೋ ಲೆನ್ಸ್. ಟೆಲಿಫೋಟೋ ಲೆನ್ಸ್ ಗಳಂತಂದ್ರೆ ಸುಮಾರು 100 ಮಿಲಿಮೀಟರ್ ಫೋಕಲ್ ಲೆಂತ್ ನಿಂದ ಮುಂದೆ ಇರುವಂತದ್ದು. ಅಂದ್ರೆ 100 ರಿಂದ ಸಾಮಾನ್ಯವಾಗಿ 300-400 ಮಿಲಿಮೀಟರ್ ವರ್ಗು ಇರುವಂತದನ್ನ ಟೆಲಿಫೋಟೋ ಲೆನ್ಸ್ ಅಂತ ಹೇಳ್ತೇವೆ. ಈ ರೀತಿ ದೊಡ್ಡ ಟೆಲಿಫೋಟೋ ಲೆನ್ಸ್ ಗಳ ಮುಖ್ಯ ಡಿಸ್ಅಡ್ವಾಂಟೇಜ್ ವೆಯ್ಟ್. ಈ ಲೆನ್ಸ್ ಗಳು ಬಹಳ ದೊಡ್ಡದಾಗಿರುತ್ತೆ, ಬಹಳ ಹೆವಿ ಆಗಿ ಇರುತ್ತೆ. ಅದರ ಜೊತೆಗೆ ಈ ಲೆನ್ಸ್ ಗಳ ಅಪರ್ಚರ್ ಬಹಳ ಚಿಕ್ಕದಾಗಿ ಇರುತ್ತೆ. ಈ ರೀತಿ ಇನ್ನಷ್ಟು ಕ್ಯಾಮೆರಾ ರಿಲೇಟೆಡ್ ಮತ್ತು ಫೋಟೋಗ್ರಫಿ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ಯಾವಾಗಲೂ ನಾನು ಕಳಿಸಿರುವಂತಹ ವಿಡಿಯೋಗಳು ಬೇಗ ಬಂದು ತಲುಪುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.